ಓಂ ದಕ್ಷಿಣಾಮೂರ್ತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಎರಡು ಆಸೆ ಇರುತ್ತೆ. ಒಂದು ಮನೆ ಕಟ್ಕೊಳ್ಳೋದು, ಒಂದು ವಿವಾಹ ವಿಷಯ ಇರ್ಬೋದು. ಹಾಗಾಗಿನೇ ಹಿರಿಯರು ಹೇಳ್ತಾರೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಆದರೆ ಮನೆ ಕಟ್ತಕ್ಕಂಥ ಸಂದರ್ಭ ಅಥವಾ ನಮಗೆ ಅಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಕಟ್ಟಿಸ್ತಾ ಇರತಕ್ಕಂಥ ಅಪಾರ್ಟ್ಮೆಂಟು ಯಾರಿಗೋ ದುಡ್ಡು ಕೊಟ್ಟಿದ್ದೀವಿ, ಅವರ ಅಪಾರ್ಟ್ಮೆಂಟಲ್ಲಿ ನಮಗೆ ಒಂದು ಭಾಗವನ್ನು ಕಟ್ಟಿಸ್ಕೊಡ್ತಾ ಇರ್ತಾರೆ, ಅಥವಾ ನಾವೇ ಮನೆ ಕಟ್ಟಕ್ಕೆ ಹೋಗ್ತೀವಿ. ಇಲ್ಲಿ ಇವತ್ತಿನ ಈ ಒಂದು ವಾಸ್ತು ರೀತಿ ನೋಡೋಕ್ಕೆ ಹೋದಾಗ ಒಂದು ವಿಷಯಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತೀವಿ. ಆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ ಮನೆಯ ಹೊಸ್ತಿಲಿಗೆ. ಮನೆಯ ಹೊಸಿಲು ಅಂತಾರೆ, ಹೊಸ್ತಿಲು ಅಂತಾರೆ. ಆ ಹೊಸ್ತಿಲಿಗೆ ಉಪಯೋಗಿಸ್ತಕ್ಕಂಥ ಮರ ಅಥವಾ ಕಟ್ಟಿಗೆ ಎಷ್ಟರ ಮಟ್ಟಿಗಿರಬೇಕು, ಎಷ್ಟು ಅದು ನಮಗೆ ಪ್ರಾಧಾನ್ಯತೆಯನ್ನು ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಮನೆಗೆ ಆ ಹೊಸ್ತಿಲು ಅಂತಕ್ಕಂಥ ಜಾಗ ನಾವು ಇವತ್ತಿನ ದಿವಸ ಸಿಂಹದ್ವಾರದ ಮನೆಯ ಬಾಗಿಲಿನ ಕೆಳಭಾಗದ ಹೊಸ್ತಿಲು, ಮೇಲ್ಭಾಗದಲ್ಲ ಕೆಳಭಾಗದ ಹೊಸ್ತಿಲಿಗೆ ಉಪಯೋಗಿಸೋ ಮರ ಹೇಗಿರಬೇಕು, ಅಥವಾ ನಾವು ಕೆಲವರು ಏನು ಮಾಡ್ತಾರೆ, ಅವರೇ ಹೇಳಿ ಮಾಡಿಸ್ಕೊಳ್ತಕ್ಕಂಥದ್ದು. ಅಪಾರ್ಟ್ಮೆಂಟ್ ಆಗಲಿ, ಸ್ವಂತ ಮನೆ ಕಟ್ಟೋಗೂ ಅಷ್ಟೇ ಅದಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತೀವಿ. ಇನ್ನು ಮನೆಯ ಬಾಗಿಲುಗಳು, ಕಿಟಕಿಗಳು, ಮೆಟ್ಲುಗಳಾಗ್ಬೋದು, ಎಲ್ಲಕ್ಕೂ ಅದರದೇ ಆದ ವಾಸ್ತುವಿನ ಹೆಚ್ಚು ಪ್ರಾಶಸ್ತ್ಯ ಇರತಕ್ಕಂಥದ್ದೇ ಹೊಸ್ತಿಲಿಗೆ. ಯಾಕೆಂದರೆ ಹೊಸ್ತಿಲೇ ಆಕರ್ಷಣೆ ಮಾಡೋದು ಆ ಮನೆಗೆ, ಹೊಸ್ತಿಲೇ ಧನಾಕರ್ಷಣೆ ಮಾಡೋದು, ಹೊಸ್ತಿಲೇ ಅದೃಷ್ಟವನ್ನು ಕೊಡೋದು. ಹಾಗೆ ಹೊಸ್ತಿಲೇ ಆ ಮನೆಯ ಸುಖ ಶಾಂತಿ ನೆಮ್ಮದಿಗಳನ್ನು ನೋಡ್ಕೊಳ್ತಕ್ಕಂಥದ್ದು. ಸರ್ವ ದೇವರನ್ನು ಆಕರ್ಷಣೆ ಮಾಡ್ಕೊಳ್ಳೋದು ಕೂಡ ಹೊಸ್ತಿಲೇ ಆಗಿರುತ್ತೆ. ಆ ಹೊಸ್ತಿಲು ಇವತ್ತಿನ ದಿವಸ ಏನಾಗಿದೆ, ಬೇವಿನ ಮರ ಹಾಕಬಾರದು. ಹೊಸ್ತಿಲಿಗೆ ಬೇವಿನ ಮರ ಹಾಕಬಾರದು. ಅದು ಮಹಾಲಕ್ಷ್ಮಿಯ ಪ್ರತಿರೂಪ ಕೂಡ ಆಗಿರೋದ್ರಿಂದ ಬೇವಿನ ಮರ ಹಾಕಬಾರ್ದು, ಆಲದ ಮರ ಹಾಕಬಾರ್ದು, ಹಲಸಿನ ಮರ ಹಾಕಬಾರ್ದು. ಇದಕ್ಕೆ ಹೆಚ್ಚು ಪ್ರಾಶಸ್ತ್ಯ. ನೀವು ಇಡೀ ಮನೆ ಕಟ್ತೀರಾ, ಇಲ್ಲಿ ಸ್ವಲ್ಪ ಗಮನ ಕೊಟ್ಬಿಟ್ಟಿದ್ದೆ ಆದರೆ ಇಡೀ ಕುಟುಂಬ ಅದೃಷ್ಟವನ್ನು ನೀವು ಆ ಮನೆಗೆ ತಗೊಂಡು ಹೋಗ್ತೀರಾ. ಅದೃಷ್ಟ ಕೂಡಿ ಬರುತ್ತೆ, ಇನ್ನೊಂದಷ್ಟು ಮನೆ ಕಟ್ತೀರಾ. ಹೊಸ್ತಿಲಿಗೆ ಹೆಚ್ಚು ಪ್ರಾಧಾನ್ಯ. ಹಲಸಿನ ಮರ ಆಗಬಾರ್ದು, ಬನ್ನಿ ಮರ ಆಗಲಿ, ಹೊನ್ನೆ ಮರ, ಶಿವಾನಿ, ಮಹಾಗನಿ ಅಂತೀವಿ, ಅರಳಿ ಮರ, ಈ ಮರಗಳನ್ನು ಆ ಹೊಸ್ತಿಲಿಗೆ ಹಾಕಬಾರ್ದು. ಹಾಕಿದ್ರೆ ಅನಾರೋಗ್ಯ, ಹಾಗೆಯೇ ಧನ ಸಂಕಟ, ಕರ್ಮಗಳು, ಕೋರ್ಟಿನ ವಿಷಯಗಳು ಕೂಡ ಜಾಸ್ತಿ ಆಗುತ್ತೆ. ಟೀಕುಡ್ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಹಾಗೆ ರೆಡ್ ಸಾಲ್ ಅಂತಾರೆ, ಅದನ್ನು ಹಾಕ್ಕೊಳ್ಳಿ. ಮತ್ತಿ ಮರ ಆಗ್ಬೋದು, ನಂದಿ ಮರ, ಈ ಮರಗಳನ್ನು ಹಾಕಿದ್ರೆ ತೊಂದರೆ ಇಲ್ಲ. ಆದರೆ ಬೇರೆ ದೇವತಾ ವೃಕ್ಷಗಳನ್ನು, ಮರಗಳು ಏನೋ ನಾವು ಆ ಮನೆಗೆ ನಾವೇನು ದೇವಸ್ಥಾನ ಅಲ್ಲ, ಅದು ನಾವಿರೋ ಕುಟುಂಬ. ಹಾಗಾಗಿ ಈ ಮರಗಳ ವಿಚಾರವಾಗಿ ಸ್ವಲ್ಪ ಹುಷಾರಾಗಿರಬೇಕು. ಸರ್ವ ದೇವತರ ನಿವಾಸ ಇರುತ್ತೆ, ಆಕರ್ಷಣ ಶಕ್ತಿ ಇರುತ್ತೆ. ಅವು ಹೊಸ್ತಿಲಿಗೆ ಹೆಚ್ಚು ಪ್ರಾಧಾನ್ಯತೆ ಕೂಡ ನಾವು ಕೊಡ್ತೀವಿ. ಈವನ್ ಅಪಾರ್ಟ್ಮೆಂಟಲ್ಲೂ ನೀವು ಹೇಳಿ ಅವರು ಯಾವುದೋ ಒಂದು ಬಾಗಿಲಿಟ್ಟು ಹೋಗ್ಬಿಡ್ತಾರೆ, ಆದರೆ ಹೊಸ್ತಿಲಿಗೆ ಈ ರೀತಿ. ಆದರೆ ಮೇಲ್ಭಾಗದಲ್ಲಿ ದೇವತಾ ವೃಕ್ಷ, ಕೆಲವು ಸಣ್ಣ ಪೀಸ್ ಮಾಡಿ ಕೂಡ ಅದರಲ್ಲಿ ಇಡ್ತಾರೆ. ಆದರೂ ಕೂಡ ಈ ಒಂದು ದೇವತಾ ವೃಕ್ಷಗಳು ಕಾಲು ತಗಲ್ಬಾರ್ದು, ಕಾಲು ಟಚ್ ಆಗಬಾರ್ದು. ಹೆಚ್ಚು ಪ್ರಾಶಸ್ತ್ಯ ಕೊಡೋದೇ ಹೊಸ್ತಿಲಿಗೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.